ನಮಸ್ತೆ ರೀ. ಇವತ್ತು ನಾನು ಲಾಕ್ 22 ಜೊತೆ ಬಂದೇನಿ. ಬುಧವಾರ ದಿವಸ ಶ್ರಾವಣ ಮಾಸ ಅಲ್ರಿ ಈಗ. ಅದಕ್ಕೆ ಹಿಂಗಾಗಿ ಫಸ್ಟ್ ಸ್ನಾನ ಮಾಡಿ ಆಮೇಲೆ ಎಲ್ಲ ಹೊರಗೆ ರಂಗೋಲಿ ಹಾಕೋದಾದ್ಮೇಲೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು ರೀ. ನಾನು ನಿನ್ನೆ ರಾತ್ರಿ ಮಾಡಿರ್ಕಿಲ್ಲ. ಹಿಂಗಾಗಿ ಗ್ಯಾಸ್ ಕಟ್ಟಿ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕಾಗಿತ್ತು. ಕಸ ನೆಲ ಅದು ಎಲ್ಲ ಮುಗಿಸ್ಕೊಂಡು ಮಾಡಿ ಆಮೇಲೆ ದೇವ್ರ ಮುಂದೆ ರಂಗೋಲಿ ಹಾಕ್ತೀನಿ ದಿನ ನಾನು ಚಾತುರ್ಮಾಸದ್ದು. ಹಿಂಗಾಗಿ ಅದನ್ನೆಲ್ಲ ದೇವ್ರ ಮುಂದದ್ದು ಎಲ್ಲ ಒರೆಸ್ಕೊಂಡು ಆಮೇಲೆ ಅದೆಲ್ಲ ರಂಗೋಲಿ ಹಾಕಿ ದೇವ್ರದ್ದು ಅಲ್ಲೊಂದು ತುಪ್ಪ ದೀಪ ಬೆಳಗಿ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತು ಲಕ್ಷ್ಮೀ ಪೂಜೆನೂ ಮಾಡ್ತೀನಿ. ಡೈಲಿ ಶ್ರಾವಣ ಮಾಸ ಸ್ಟಾರ್ಟ್ ಆದಾಗಿಂತ ಹಿಡಿದೇನೆ ರೀ, ಶ್ರಾವಣ ಮಾಸ ಮುಗಿಯುವವರೆಗೂ ಲಕ್ಷ್ಮೀ ಪೂಜೆ ಮಾಡ್ತೀನಿ. ಪೂಜೆ ಮಾಡಿದಾದ್ಮೇಲೆ ಅದೆಲ್ಲ ಮುಗಿದ್ಮೇಲೆ ಟಿಫಿನ್ ರೆಡಿ ಮಾಡಬೇಕಾಗಿತ್ತು. ಹಿಂಗಾಗಿ ಟಿಫಿನ್ ಇವತ್ತು ಏನು ಮಾಡ್ಬೇಕಂತ ಗೊತ್ತಾಗಿತ್ತು. ಆಮೇಲೆ ಬಟಾಟಿ ಪರೋಟ ಮಾಡಿದ್ರೆ ಆಯ್ತು ಅಂತ ಹೇಳಿ ಬಟಾಟಿ ಪರೋಟ ಮಾಡಿದೆ. ಪರೋಟ ಮಾಡೋದಾದ್ಮೇಲೆ ತಿನ್ನೋದಾಯಿತು. ಆಮೇಲೆ ಚಹಾ ಕುಡಿಯೋದಾಯಿತು. ಅದಾದಮೇಲೆ ಮತ್ತೆಲ್ಲ ಮನೆ ಕೆಲಸ ಆಯ್ತು ರೀ. ಸ್ವಲ್ಪ ಮನೆ ಕೆಲಸ ಅದು ಎಲ್ಲ ಮಾಡ್ಕೋದ್ರೊಳಗೆ ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಫೋನ್ ಅದು ಬಂದಿತ್ತು. ಅದೆಲ್ಲ ಮಾಡ್ಕೊಂಡು ಅದೆಲ್ಲ ಮಾಡಿದ್ದೆಲ್ಲ ಆದಮೇಲೆ ಅಷ್ಟರೊಳಗಂದ್ರೆ ಮಧ್ಯಾಹ್ನ 1:30 ಆಗಿತ್ತು. ಮತ್ತು ಎಲ್ಲ ಅಡುಗೆ ಸ್ಟಾರ್ಟ್ ಮಾಡಿದೆ. ಅನ್ನ ಅಷ್ಟ ಮಾಡಿದ್ದೆ ರೀ ಇವತ್ತು ನಾನು. ಅನ್ನ ದಾಲು ಆಮೇಲೆ ಫ್ಲವರ್ ಬಜ್ಜಿ ಗತಿಗೆ ಕರ್ತಿದ್ದೆ, ಅಂದರೆ ಫ್ರೈ ಮಾಡಿದ್ದೆ. ಸ್ವಲ್ಪ ಉಪ್ಪು ಖಾರ ಹಾಕಿ ಕಡಲೆ ಹಿಟ್ಟು ಕಾರ್ನ್ಫ್ಲೋರ್ ಪೌಡರ್ ಅಕ್ಕಿ ಹಿಟ್ಟು ಅದ್ರಾಗೆಲ್ಲ ಹಾಕಿ ಕಲಿಸಿ ಫ್ಲವರ್ ಅವನ್ನೆಲ್ಲ ಕರೆದು ಆ ಥರ ಮಾಡ್ಕೊಂಡಿದ್ವಿ. ಅನ್ನದ ಜೊತೆ ಅಂದರೆ ರುಚಿ ಹತ್ತದ ಅಂತ ಹೇಳಿ ನನಗೆ ಹೆಂಗೆ ಆಗ್ತದೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಅನ್ನ ದಾಲು ಅದು ಫ್ಲವರ್ದು ಇದು ಭಾರಿ ಟೇಸ್ಟ್ ಹತ್ತತ್ರಿ. ಆಮೇಲೆ ಮಧ್ಯಾಹ್ನ ಎಲ್ಲ ಮತ್ತು ರೆಸ್ಟ್ ಆದಮೇಲೆ ಈಗ ಥಂಡಿಗ್ರಿ ಕೂದಲು ಭಾಳ ಉದುರ್ಲಿಕ್ಕೆ ಹತ್ಬಿಟ್ಟಿದ್ದು. ಹಿಂಗಾಗಿ ಏನಾರ ಬೇರೆ ಆಯಿಲ್ ಮಾಡ್ಬೇಕು ಅಂತೇಳಿ ಬರೀ ಕೊಬ್ಬರಿ ಎಣ್ಣೆನ ಇದಾಗ್ತದೆ ಅಂಥೇಳಿ ಆಯಿಲ್ ಮಾಡೋದು ಅಂಥೇಳಿ ಫಸ್ಟ್ ಆಯಿಲ್ ಮಾಡ್ಲಿಕ್ಕತ್ತಿದ್ದೆ. ಸಾಯಂಕಾಲ ನಾನು ಒಂದು ಪಾವು ಲೀಟರ್ ಎಣ್ಣೆ ಫಸ್ಟ್ ಪಾವು ಲೀಟರ್ ಮಾಡಿ ನೋಡ್ಕೊಂಡು ಅಂಥೇಳಿ ಪಾವು ಲೀಟರ್ ಎಣ್ಣೆ ಹಾಕಿದೆ. ಆಮೇಲೆ ಒಂದು ಉಳ್ಳಾಗಡ್ಡಿ ಹಾಕಿದೆ, 1 ಸ್ಪೂನು ಕರಿ ಜೀರಿಗೆ, ಆಮೇಲೆ ಕರಿಬೇವು, ದಾಸವಾಳ ಎಲೆ ಅದು ಎಲ್ಲ ಹಾಕಿ 1 ಸ್ಪೂನು ಮೆಂತೆ ಇಷ್ಟೆಲ್ಲ ಹಾಕಿರಿ ಚಂದಗ ಅಂದ್ರೆ ಕುದಿಸ್ಬೇಕ್ರಿ. ಒಂದು 5 ನಿಮಿಷರೇ ಕುದಿಸ್ಬೇಕು. ಅದಂದ್ರೆ ಉಳ್ಳಾಗಡ್ಡಿದ್ದು ರಸ ಎಲ್ಲ ಬಿಡ್ಬೇಕಲ್ರಿ. ಹಿಂಗಾಗಿ ಅದನ್ನೆಲ್ಲ ಚಂದಾಗ ಕಳ ಅಂತಾರ ಅಲ್ರಿ, ಆ ಥರ ಕುದಿಸ್ಕೋಬೇಕು. ಕುದಿಸ್ಕೊಂಡಾದ್ಮೇಲೆ ಅದೊಂದು ಸ್ವಲ್ಪ ಆರಲಿಕ್ಕೆ ಬಿಡ್ಬೇಕ್ರಿ. ಯಾಕಂದರೆ ಬಿಸಿದಿದ್ದಾಗ ಅದು ಫುಲ್ ಇದಾಗ್ತದೆ. ಹಿಂಗಾಗಿ ಆಯಿಲೆಲ್ಲ ಅದೆಲ್ಲ ಆಯಿಲ್ ಫುಲ್ಲ ಆರಬೇಕ್ರಿ. ಆರಿದಾದ್ಮೇಲೆ ಅದನ್ನ ಫಸ್ಟ್ ಎಲ್ಲ ಸೋಸ್ಕೋಬೇಕು. ಸೋಸ್ಕೊಂಡಾದ್ಮೇಲೆ ಅದನ್ನ ಮತ್ತೊಂದು ಬಟ್ಟೆ ಒಳಗೆ ಲಾಸ್ಟ್ ಉಳಿದಿರ್ತದಲ್ರಿ ಅದನ್ನೊಂದು ಬಟ್ಟೆ ಒಳಗೆ ಹಾಕಿ ಹಿಂಡಿ ತೆಗಿಬೇಕು. ಆಮೇಲೆ ಒಂದು ಡಬ್ಬಿ ಒಳಗೆ ಹಾಕಿ ಇಡಬೇಕು. ಅಷ್ಟೆಲ್ಲ ಆದಮೇಲೆ ಮತ್ತು ಬಟ್ಟೆ ಅದೆಲ್ಲ ಮಡಿಸ್ಬೇಕಾಗಿತ್ತು ರೀ. ಬಟ್ಟೆ ಅದು ಎಲ್ಲ ಮಡಚೋದಾದ್ಮೇಲೆ ಅದು ಆರಿತ್ತು. ಅದನ್ನೆಲ್ಲ ತೆಗೆದಿಡೋದಾಯ್ತು. ಬಟ್ಟೆ ಒಳಗೆ ಹಾಕಿದ್ವಿ ಅಂದ್ರೆ ರೀ ಒಂಚೂರು ಎಣ್ಣೆ ಇದಾಗೋದಿಲ್ಲ. ಅಷ್ಟಂಗೆಲ್ಲ ಹಿಂಡಿ ತೆಗಿಬೇಕು, ಅಂದರೆ ಆಯಿಲ್ ಒಟ್ಟು ವೇಸ್ಟ್ ಆಗೋದಿಲ್ಲ. ಆಮೇಲೆ ಮತ್ತು ಸಂಜೆ ಮನೆ ದೇವ್ರ ದೀಪ ಅದು ಹಚ್ಚಿ ಮಾಡಿ ಆಮೇಲೆ ಸ್ವಲ್ಪ ದೇವ್ರದ್ದು ಬುಕ್ ಹಾಡೋದು, ನಾನು ಶುಕ್ರವಾರದ ಹಾಡಿನ ಬುಕ್ ತೆಗೆದು ಇಟ್ಕೋಬೇಕಾಗಿತ್ತು. ಹೋದ ವಾರ ಮರ್ತು ಬಿಟ್ಟಿದ್ದೆ. ಹಿಂಗಾಗಿ ಅದನ್ನೆಲ್ಲ ನೋಡ್ಕೋತ ಕೂತಿದ್ದೆ. ಅದನ್ನೆಲ್ಲ ತೆಗೆದು ಶುಕ್ರವಾರದೆಲ್ಲ ಬುಕ್ಸ್ ಎಲ್ಲ ತೆಗೆದು ಇಟ್ಕೊಂಡೆ. ಹಾಡಾನು ಎಲ್ಲ ತೆಗೆದು ಇಟ್ಕೊಂಡಾದ್ಮೇಲೆ ಇಲ್ಲಿಗೆ ನನ್ನ ಡೇ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು. ಮತ್ತು ಮುಂದಿನ ವೀಡಿಯೋ ಜೊತೆ ಭೇಟಿ ಆಗ್ತೀನಿ.